ಅಜ್ಜ ಅಜ್ಜಿನೇ ಹತ್ತುತ್ತಾ ಇದಾರೆ. ಅಜ್ಜಿ ಅಲ್ಲೇ ಹತ್ತುದ್ರಾ ಮೇಕೆ ಹತ್ಬಿಡಿದ್ರಾ? ಇವರೇ ಈಗ ಹೋಯ್ತಾವ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ನಿಲ್ಲು ನಿಲ್ಲು ಅಂದ್ರೆ ಓಡ್ತಾ ಇರ್ತಾನೆ ಎನಿ ಟೈಮು. ಇಲ್ಲಿ ನೋಡಿ ಇವರೆಲ್ಲ ನಾವೆಲ್ಲ ಆಮೇಲೆ ತರ ತಳಾರ್ಕ್ ಹೋಗ್ತಾ ಇದೀವಿ. ಅವ್ನು ಮಲದ ತರ ಓಡ್ತಾನೆ ಬಿದ್ದು. ಇನ್ನೊಂದು ಹಾಫ್ ಅನ್ ಅವರ್ ಗೊತ್ತಾಗುತ್ತೆ ಅವನಿಗೆ ಕಷ್ಟ ಏನು ಅಂತ. ಊರು ಬಿಡಪ್ಪ ಮಾದಪ್ಪ, ನಿನ್ನ ಬೇಡ್ತವನಿ ಕಣ ಮಾದಪ್ಪ. ಎಲ್ಲ ಸಬ್ಸ್ಕ್ರೈಬ್ பண்ணுங்க. ಎಲ್ಲ ಕರ್ನಾಟಕ ಸ್ಟೇಟ್ல ಇರೋ ಮಾದೇಶ್ವರ ನಾಗಮಲೆ ಬೆಟ್ಟದಲ್ಲಿ ಇದ್ದೀರಿ. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡ್ರಿ. ಒಬ್ಬಂಗ ಆಗ್ತಿಲ್ಲ. ತಡಾರ ತಡಾರ ಕುಂಟ ಇಲ್ಲಿ ಇಲ್ಲಿ ಅವನು ಹೊತ್ಕೊಂಡ್ ಬಂದಾಗ ನೀನು ಹೊತ್ಕೊಡ್ಬೇಕು. ಬರ್ಲೇಬೇಕು ನೀನು. ಫ್ರೆಂಡ್ಸ್ ಇವತ್ತು ಮಾದೇಶ್ವರಕ್ಕೆ ಬಂದಿದ್ದು, ನಿನ್ನೆ ಬಂದಿದ್ದು. ನಾಗಮಲೆ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಈಗ. ದರ್ಶನ ಮಾಡ್ತಾ ಇದೀವಿ. ಮನೇಲಿ ದರ್ಶನ ಎಲ್ಲ ಆಗಿದೆ. ನಾಗಮಲೆಗೆ ಹೋಗ್ತಾ ಇದೀವಿ. ಟ್ರೆಕ್ಕಿಂಗ್ ಈಗ ಸ್ಟಾರ್ಟ್ ಮಾಡಿದ್ದೀವಿ. ನಾಗಮಲೆ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ನೋಡಿ ನಮ್ ಸೀನೊಂದು ಪರಿಸ್ಥಿತಿ ನೋಡಿ. ಕಷ್ಟ ನಾಗಮಲೆಯಲ್ಲಿ ನೋಡಿ ಮುಡಿನ ಕೊಪ್ಪಟ ಭಕ್ತಿಯಿಂದ. ಸರ್ ಟಿಕೆಟ್ 200 ರೂಪಾಯಿ ಎಂಟ್ರಿ ಫೀಸ್ ತಗೊಂಡಿದ್ದೀವಿ. ಒಬ್ಬರ ರೈಡ್ಗೆ 200 ರೂಪಾಯಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಇಲ್ಲಿಂದ ಟ್ರೆಕ್ಕಿಂಗ್ ಮಾಡಬೇಕು. ಒಂದು 12-13 ಕಿಲೋಮೀಟರ್ ಆಗುತ್ತೆ. ಮಾಮ್ಸ್ ಫಸ್ಟ್ ನೀನೇ ಜೀವನದಲ್ಲಿ ಆಗ್ತದ ಅನುಭವಗಳೇ ಜಾಸ್ತಿ. ಅಜ್ಜ ಅಜ್ಜಿನೇ ಹತ್ತುತ್ತಾ ಇದಾರೆ. ಅಜ್ಜಿ ಎಷ್ಟನೇದಪ್ಪ ಹೋಯ್ತಾರದು ಈಗ? 4ನೇದಾ? ಇಲ್ಲಿ ಹೆಂಗ್ ಬಾ ಇವನು ಆಲೆ ನಿಂತಾಗ ಉಸಿರು ಬಂದೋಗೈತೆ. ಅವರೆಲ್ಲ ನಿಂತೇ ಹೋಗೋಣ. ಸುಮ್ಮನೆ ಹೆಸ್ರಿಗಷ್ಟೇ ಅವರು ಸುಮ್ಮನೆ. ಓಹೋ ಓಹೋ ಯಾ ಕಾಸು. ಫ್ರೆಂಡ್ಸ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿ ಇನ್ನೂ 10 ನಿಮಿಷ ಆಗಿಲ್ಲ. ನೋಡಿ ಫ್ರೆಂಡ್ಸ್, ಆಲೆ ಕುಂತಿದ್ದಾನೆ ಅಲ್ಲಿ. ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿ ಇನ್ನೂ 10 ನಿಮಿಷ ಆಗಿಲ್ಲ. ಇದ್ರೆ ಎಲ್ಲ ಕಾಲ್ದಾರಿ. ನಾವು ಅಡ್ರಳ್ಳಿ ಬೆಟ್ಟದಲ್ಲಿ ಸಿಗೋದು ಕಾಲ್ದಾರಿ ಈ ತರ ಸೇಮ್. ದಾರಿಗಿಂತ ಈ ಕಾಲ್ದಾರಿನೇ ಸಕ್ಕತ್ತಾಗೈತೆ ನೋಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಎಲ್ಲ ಜೀವನದಲ್ಲಿ ಏನಿದೆ ಅದನ್ನೆಲ್ಲ ಟ್ರೆಕ್ಕಿಂಗ್ ಮಾಡ್ಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಟೈಮ್ ಬಂದಾಗ ಎಲ್ಲ ಟ್ರೆಕ್ಕೆ ಮಾಡಿ. ನಾಗಮಲೆ ಬೆಟ್ಟ ಒಳ್ಳೆ ಪ್ಲೇಸು, ಒಳ್ಳೆ ವೆದರು. ಆಗುತ್ತಾ ಫ್ರೆಂಡ್ಸ್? ಬನ್ನಿ ನೋಡ್ಬೇಕು ನಾವು ಬಂದು ಬಂದಾಗೆಲ್ಲ ಇಲ್ಲೆಲ್ಲ ಜ್ಯೂಸ್ ಕೊಟ್ರು. ಜ್ಯೂಸ್ ಕುಟ್ಕೊಂಡು ಹೋಯ್ತಾ ಇದೀವಿ ಈಗ. ನಾವು ಹುಡುಗ ಆಲೆ ಫುಲ್ ನಿಕಾಲು. ನೋಡಿ ಆನೆ, ಸಿಂಹ, ಕರಡಿ, ಚಿರತೆ ಎಲ್ಲ ನೀರು ಕುಡಿಯೋಕೆ ಬರೋದು ಅಂಥ ಜಾಗದಲ್ಲಿ ನಾವು ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀವಿ. ನಾಗಮಲೆಗೆ ಹೋಗ್ಬೇಕು. ದಾರಿ ಇದೆ ಇನ್ನೂ 10 ಕಿಲೋಮೀಟರ್ ಇದೆ. ಬೆಳಿಗ್ಗೆ ಸ್ಟಾರ್ಟ್ ಮಾಡಿರೋದು ಟ್ರೆಕ್ಕಿಂಗು. ಎಲ್ಲ ಸುಸ್ತು, ಫುಲ್ ನಿಕಾಲ್. ಅರ್ಧ ಬಂದವಿ ಈಗ, ಇನ್ನು ಅರ್ಧ. ಜಾಲಿ ಫ್ರೆಂಡ್ಸ್, ಜಾಲಿ 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 ಎಂಜಾಯ್. ನಡೆಕ್ ಆಯ್ತಾ ಇಲ್ಲ, ಸುಸ್ತಾಯ್ತದೆ. ಆಂಬುಲೆನ್ಸ್ ತರಿಸಿ ಯಾರ ಕಾಪಾಡಿ. ಆಗ್ಲಿಂದ ಎಲ್ಲ ಇನ್ನು 7 ಕಿಲೋಮೀಟರ್ ಅಂತಲೇ ಇದ್ದಾರೆ. ಇನ್ನು ಮುಂದೆ ಬರೋರು ದೇವ್ರು ನೋಡ್ಕೊಂಡು ಇನ್ನೂ ಅವರು 7 ಕಿಲೋಮೀಟರ್ ಅಂತ ಇದ್ದಾರೆ. ಇಲ್ಲಿ ಎಲ್ಲಾದ್ರೂ ನೀರು ಕಿತ್ಕತೈತೆ ನಮ್ಮ ಹುಡುಗಂಗೆ ಒಬ್ಬಂಗೆ ಎಲ್ಲರಿಗೂ ಫ್ರೆಂಡ್ಸ್. ನಾಗಮಲೆ ಟ್ರೆಕ್ಕಿಂಗು ಒಳ್ಳೆ ಪ್ಲೇಸು, ಒಳ್ಳೆ ವೆದರು. ನಕ್ಕನ್ ಸೈಕೋ ಮತ್ತೆ ಎಕ್ಸ್ಪೀರಿಯನ್ಸು. ಅಲ್ಲಿ ಕೋತಿಗಳು ಮೊಬೈಲ್ ಕಿತ್ಕೊಂಡು ಹೋಗ್ಕೊಳ್ಳಲ್ಲ. ಟಾಟಾ ಮಾಡು. ಜರ್ನಿ ಹೆಂಗೈತೆ ಇದು ಟ್ರೆಕ್ಕಿಂಗು? ಅದೇ ಯಾಕೆ ಕಚ್ಚೋದು? ಹೋಗಲ್ಲ ಕಚ್ಚಲ್ಲ. ಏನ್ ನಿನ್ನ ಹತ್ರ ಮೊಬೈಲ್ ಬಿಟ್ರೆ ಇನ್ನೇನಿರೋದು? ಹೋಗು, ಮದ್ವೆ ಆಗಿಲ್ಲ ಹೋಲಾ? ಮಗ್ಳು ಹೋಗಿ ಕುತ್ಕೊಳ್ಳಿ. ನೀನೇ ದೊಡ್ಡ ಕೋತಿದಂಗಿದಿ. ಅದ್ಯಾಕೆ ಕೋತದ? ಹೋಲಲ್ಲ ಹೋಗು, ಏನಿಲ್ಲ. ಅದಲ್ಲ, ಅಲ್ಲೇ ಅವು ಗುರಾಯಿಸ್ತಾರದು ನೋಡು. ಅದು ತಾಯಿ ಮಗು ಪ್ರೀತಿ ಹೆಂಗಿರೋದು.
ಇಂಥ ಪ್ಲೇಸಲ್ಲಿ ಬರಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು ನೀವು. ಟ್ರೆಕ್ಕಿಂಗ್ ಇದು ಸೂಪರ್ ಫ್ರೆಂಡ್ಸ್, ಬನ್ನಿ ಎಲ್ಲರೂ ಮನೇಲಿ ಏನು ಮಾಡ್ತೀರಾ, ಹಿಂಗೆಲ್ಲ ದುಡ್ಡು ಇಟ್ಟು ಯಾರು ಜೀವನ ಮಾಡೋಕ್ಕಾಗಲ್ಲ. ಈ ಥರ ಬಂದು ಪ್ಲೇಸ್ಗಳು ನೋಡ್ಬೋದು. ನಾಗಮಲೆ ಟ್ರೆಕ್ಕಿಂಗ್ ಮಾಡಿದ್ರೆ ಸೂಪರ್ ವಂಡರ್ಫುಲ್ ಆಗಿದೆ ನೋಡಿ ಫ್ರೆಂಡ್ಸ್. ಮರ ವಾತಾವರಣ, ಗಾಳಿ, ದುಡ್ಡು ಇಲ್ಲದೆ ನೆಟ್ವರ್ಕ್ ಇಲ್ಲದೆ ಎಲ್ಲ ನಿಮ್ಮದೇ ಇಲ್ಲಿ ಚೆನ್ನಾಗಿ ಇದು ಮಾಡ್ಬೋದು, ಜೀವನ ಸಾಗಿಸ್ಬೋದು. ಅವರೆಲ್ಲ ಇನ್ನೂ 21 ಕಿಲೋಮೀಟರ್ ಗಂಟೆಲ್ಲ ಬಂದು ಸಾಗಿಸೋದ್ರಂತೆ. ಗುರು ಈ ವಿಲೇಜ್ ಹೆಂಗೈತೆ ಅಂದರೆ ಇನ್ನೂ 15 ವರ್ಷ ಹಿಂದುಳಿದಿರೋ ಥರ ಆಯ್ತಾ. ಇನ್ನು 20 ವರ್ಷ ಅಪ್ಡೇಟ್ ಆಗಬೇಕು ನಮ್ಮ ಕಡೆಗೆ. ಅಂದರೆ ನಮ್ಮ ಕಡೆಗಿಂತ ಅಲ್ಲಿದೆ ನಾಗಮಲೆ ಬೆಟ್ಟ. ಯಾರನ್ನ ಬ್ರೋ ಕೋಲ್ಡ್ ಒಂದೇ ಬೆಟ್ಟ ತುಗುರು ಅಂದ್ರೆ ಇಲ್ಲೂ ಕೇಳಿದಾರೆ. ಎಲ್ಲ ಬಜ್ಜಿ ತಿನ್ಕೊಂಡು ಕೂತಿದ್ದಾರೆ. ಬಜ್ಜಿ ತಿನ್ನೋಣ ಬನ್ನಿ. ಬಜ್ಜಿ ತಿನ್ನೋಣ ಬನ್ನಿ. ಆದ್ರೂ ನೀರು ಮೇಲ್ಗಡೆನೇ ಅಲ್ಲ ಮುಂಚೆ. ಅಜ್ಜಿ ಅಲ್ಲೇ ಹತ್ತುದ್ರಾ ಮೇಕೆ ಹತ್ಬಿಟ್ಟು ಹೇಳಿದ್ರಾ? ಇವರೇ ಈಗ ಹೋಯ್ತವ್ರೆ ನಮ್ಮ ಕಡೆ ಇರೋ ಪೊಲೀಸರು ಇವ್ರು. ಇಲ್ಲ ಅಣ್ಣ ಬರ್ತೀವಿ ಅಣ್ಣ, ದರ್ಶನ ಮಾಡ್ಕೊಂಡು ಹೋಗ್ಬಿಡ್ತೀವಿ ಅಣ್ಣ. ಹೋಗ್ತಾರೆ ಅವರೆಲ್ಲ, ಅವ್ರಿಗೂ ವಯಸ್ಸಾಗಿಲ್ಲ, ನಮಗೆ ವಯಸ್ಸಾಗಿರೋದು ಫ್ರೆಂಡ್ಸ್ ನೋಡಿ. ಪೊಲೀಸರು ಅವ್ರ ಕೈಲಿ ಐಕಿಲ್ಲ ಅಂತಿದ್ರು, ನೋಡ್ರಿ ನಮ್ಮ ಕೈಲಿ ಐತಲ್ಲ. ಇದು ನಾಗಮಲೆ ಬೆಟ್ಟ ಫ್ರೆಂಡ್ಸ್. ಇದು ನೋಡಿ ಒಳ್ಳೆ ನೋಡಪ್ಪ. ಮನೆ ಬೇಗ ಕಟ್ಲಿ ಅಂದ್ಬಿಟ್ಟು ಎಲ್ಲ ಇದರ ಕಲ್ಗಳು ಇಡೋದು. ನಮ್ದೊಂದು ಇರಲಿ ಅಂದ್ಬಿಟ್ಟು ಇಡ್ತಾ ಇರೋದು. ನೆಕ್ಸ್ಟ್ ಟೈಮ್ ಮನೆ ಕಟ್ಟಬೇಕು ಅಂತ. ಸಾಕು 4 ಫ್ಲೋರ್ ಕಟ್ಟೋರೆ, ಜಾಸ್ತಿ ಆಸೆ ಇಲ್ಲ. ಶಿವ ಸಾವಿರಾರಲ್ಲ ಲಕ್ಷಾಂತರ ಮಂದಿ ಇಟ್ಟಿದ್ದಾರೆ ಕೆಳಗಡೆ. ಅವ್ರು ಒಳ್ಳೆ ಎಕ್ಸ್ಪೀರಿಯೆನ್ಸು. ನಮ್ಮ ಹುಡುಗ ಬೇಸ್ ಮಾಡಕ್ಕೆ ಸರಿಯಾಗಿ ಸೈಜ್ಗಳನ್ನ ತೆಗ್ದು ಮಾಡ್ತಾರೆ. ನಾನು ಮುಂದೆ ದೇವಸ್ಥಾನ ಹಿಂದಿಗೆ ನಿಂತ್ಕೊಂಡು ನಿಮಿಷ ಸಾಕು. ಮುಗೀತು ಎಲ್ಲ ದರ್ಶನ ಆಯಿತು. ನಾಗಮಲೆ ದೇವರು ನಮ್ಮ ಮಾದಪ್ಪನ ದರ್ಶನ ಮುಗೀತು. ಅವನೊಬ್ಬ ಮೊಬೈಲಲ್ಲಿ ಆಲೇ ಸ್ಟೋರಿ ಅಂತ ಕುಂತವನೆ. ಕತ್ತಲೋ ಹೆಂಗಿತ್ತು? ಒಳ್ಳೆ ಟ್ರೆಕ್ಕಿಂಗ್ ಒಳ್ಳೆ ಸಕಲಾಗಿದೆ. ಇವನೊಬ್ಬ ಫ್ರೆಂಡ್ಸ್ ಅನ್ನೋದು ಬಿಟ್ರೆ ಇನ್ನೇನು ಅನ್ನಲ್ಲ ಇವನು. ಎಲ್ಲರೂ ಫ್ರೆಂಡ್ಸ್ ಅನ್ನೋದು. ಎಕ್ಸ್ಪೀರಿಯನ್ಸ್ ಹೆಂಗಿದೆ ಟ್ರೆಕ್ಕಿಂಗ್ದು? ಸೂಪರ್ ಆಗೈತೆ. ಎಷ್ಟು ಕಿಲೋಮೀಟರ್ ನಡೆದಿರಿ ಈಗ ಜರ್ನಿ? 12 ಕಿಲೋಮೀಟರ್. 12 ಕಿಲೋಮೀಟ್ರು ಜಾಸ್ತಿ ಆಗಿದೆ ಬ್ರೋ. ಟ್ರಕ್ಕು ಹೆಂಗೈತ್ಲಾ ಇದು ಟ್ರಕ್ಕು? ಲೋ ಇನ್ನ ಮುಂದೆ ಎಳ್ಳಿಬೇಕಲ್ಲ. ಲೋ ಅಲ್ಲೇ ಇಲ್ಲ ದೇವರು, ಇಲ್ಲಿರೋದು ಈ ಕಡೆ ಈ ಸೈಡು. ಇಲ್ಲೇ ಇನ್ನ ಎಳ್ಳಿವೆ ಮುಂದೆ. ನಂಬಿಯಾ? ಎಕ್ಸ್ಪೀರಿಯನ್ಸ್ ಹೆಂಗಿದೆ ಟ್ರೆಕ್ಕಿಂಗ್ ಇದು? ಸೂಪರ್ ಮಚ್ಚಿ ಸೂಪರ್. ಮೇಲೆ ಇವತ್ತಿತ್ತು ನಾಳೆ ಇರೋದಿಲ್ಲ ಗೊತ್ತಿಲ್ಲ. ಆಯ್ತು ಒಂದು ಒಳ್ಳೆ ಪ್ಲೇಸ್ ಬಂದು ಒಳ್ಳೆ ಎಂಜಾಯ್ಮೆಂಟ್ ಮಾಡ್ತಾವಿ ಅಷ್ಟೇ. ಎಂಜಾಯ್ ಮತ್ತೆ ನಿಂದು? ನಾಗಮಲೆ ಮಾದಪ್ಪ ನಾಗದೋಸೆ ಪರಿ ಮಾಡಲಿ ಮಾಡ್ಕರಪ್ಪ. ದೇವ್ರು ಅರಿತಾರೆ ಊರು ಬಿಡಪ್ಪ ಮಾದಪ್ಪ. ನಿನ್ನ ಬೇಡ್ತಾವನಿ ಕಣ ಮಾದಪ್ಪ. ಆಯ್ತಲ್ಲ ಸ್ವಾಮಿ. ಹೆಂಗೆ ಗೊತ್ತಾಗ್ತಾರ ಫ್ರೆಂಡ್ಸ್. ಇನ್ನೇನು ಆಲ್ಮೋಸ್ಟ್ ಅವರು ವೆಹಿಕಲ್ ಕರೆಕ್ಟಾಗಿ ಇನ್ನೇನು ಕಂಪ್ಲೀಟಾಗಿ ಹೋಗೋಯ್ತು. ವೆಹಿಕಲ್ ಸ್ಟಾಪ್ ಮಾಡಿದ್ದಾರೆ. ಹಾಗಾಗಿ ಮನೆ ಗಂಟೆ ನಡೀಬೇಕು. ಅಲ್ಲಿಂದ ನಡೆಯೋದು ಭಾಳ ಕಷ್ಟ. 20 ಕಿಲೋಮೀಟರ್, ಇನ್ನೂ 15 ಕಿಲೋಮೀಟರ್.
ಅರ್ಧ ಹಿಂಗ್ ಬಂದು ಬಿಟ್ಟಿದೋ ಗೊತ್ತಿಲ್ಲ. ಈ ತರ ಸಿಕ್ತಾಗ ಮಾವಾಯಿ ಎಲ್ಲ ತಿರ್ಕೊಂಡು ನಿಂಬೆ ಹೋದವಳು. ನಮ್ಮ ಹುಡುಗ ಫ್ರೆಂಡ್ ಮೇಲೆ ಫುಲ್ ಕಣ್ಣು ಹಾಕ್ಬಿಟ್ಟಿದಾರೆ. ಎಲ್ಲಿ ತೀರಿಸ್ತಾರೆ ಅಂತ ಗೊತ್ತಿಲ್ಲ. ಎಂಜಾಯ್ ಮಾಡಲ್ಲ. ಫುಲ್ ಮನ್ನ ಅದು. ನಾಳೆ ಸಂಜೆ ಹೋಗೋಣ ಕಣಿದೀವಿ, ಮಾಡಿದೀವಿ. ಆಗಲ್ಲ ಫ್ರೆಂಡ್ಸ್, ನಮ್ಮ ಕಷ್ಟ ಯಾರು ಕಾಣೋದು ಸರ್? ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀವಿ. ಬರ್ರಿ ಬೇಗ. ಅಂಕಲ್ ಕಾಣಿಕಿಲ್ಲ ಕತ್ಲೆ ಅಲ್ಲೇರು.